ಶ್ರೀ ಗುರುಭ್ಯೋ ನಮಃ. ನಿಮ್ಮೊಂದಿಗೆ ಸತ್ಯವತಿ ಬಸವರಾಜ್. ತಂದೆ ತಾಯಿನ ಯಾರು ನೋಡ್ಕೊಳ್ತಾರೆ ಅಂದರೆ ಪ್ರತಿ ಪೋಷಕರಿಗೆ ಅನ್ನಿಸ್ತಾ ಇರುತ್ತೆ, ನಾವು ವಯಸ್ಸಾದಂಥ ಕಾಲಕ್ಕೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ. ಇದೊಂದು ದೊಡ್ಡ ಪ್ರಶ್ನೆಯಾಗಿ ಇವತ್ತು ಸಮಾಜದ ಮುಂದೆ ನಿಂತಿದೆ. ಅಂದರೆ ಎಲ್ಲ ತಂದೆ ತಾಯಿಗಳು ಕೂಡ ಒಂದಲ್ಲ ಒಂದು ಕ್ಷಣ ಇದನ್ನು ಯೋಚಿಸಿರ್ತಾರೆ, ನಾವು ವಯಸ್ಸಾದಾಗ ನಮ್ಮ ಮಕ್ಕಳು ನಮ್ಮನ್ನು ಹೀಗೆ ಚೆನ್ನಾಗಿ ನೋಡ್ಕೊಳ್ತಾರಾ ಅಂತ ಭಾವಿಸ್ತಾ ಇರ್ತಾರೆ. ಹಾಗಾದರೆ ಜಾತಕದಲ್ಲಿ ನಾವು ಇದನ್ನು ಸುಲಭವಾಗಿ ನೋಡ್ಬೋದು. ಯಾವ ಜಾತಕರು ತಮ್ಮ ತಂದೆ ತಾಯಿನ ನೋಡ್ಕೊಳ್ತಾರಾ, ಯಾವ ರೀತಿ ನೋಡ್ಕೊಳ್ತಾರೆ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರಾ, ಅಥವಾ ಅವ್ರಿಗೆ ಒಂದು ರೀತಿ ರಿವಾಜನ್ನ ಇಟ್ಟು ರೂಲ್ಸ್ನ ಕೊಟ್ಬಿಟ್ಟು ನೋಡ್ಕೊಳ್ತಾರಾ, ಅಥವಾ ನೋಡ್ಕೊಳ್ಳೋದೇ ಇಲ್ವಾ? ಬಹುಶಃ ನಿಮ್ಗೆ ಅನಿಸುತ್ತೆ ತುಂಬ ಇವತ್ತು ವೃದ್ಧಾಶ್ರಮ, ಅನಾಥಾಶ್ರಮಗಳು ಹೆಚ್ಚಾಗಿ ಬೆಳೆದಿದೆ. ಬಿಕಾಸ್ ಏನಂತಂದರೆ ನಮಗೆ ಏನು ಮಾಡ್ತಾಯಿದ್ದೀವಿ, ನಾವು ಯಾವ ಪೇರೆಂಟ್ಸು ದುಡಿತಾ ಇದ್ದಂಥ ಕಾಲದಲ್ಲಿ ಎಲ್ಲವನ್ನೂ ನಮ್ಮ ಮಕ್ಕಳಿಗೆ ಅರ್ಪಿಸಬೇಕು, ಅವ್ರಿಗೋಸ್ಕರನೇ ನಾವು ಇದೆಲ್ಲ ಮಾಡ್ತಾ ಇರೋ ಅನ್ನೋ ಭಾವನೆಯಲ್ಲಿ ಎಲ್ಲವನ್ನೂ ಕೂಡ ಮಕ್ಕಳಿಗೋಸ್ಕರ ಮಾಡ್ತಾರೆ. ಆದರೆ ಆ ಮಕ್ಕಳು ಅದೇ ಥರ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳುವ ಒಂದು ಭಾವನೆನ ಇಟ್ಕೊಂಡಿರ್ತಾರೆ. ಅದನ್ನು ನಾವು ಜಾತಕದಲ್ಲಿ ಸುಲಭವಾಗಿ ಅದನ್ನು ಕೂಡ ನಾವು ಗುರುತಿಸ್ಬೋದು. ಹಾಗಾದರೆ ಇದರಿಂದ ನಮಗೆ ಏನು ಈಗ ತಿಳ್ಕೊಂಡು ಅಕಸ್ಮಾತ್ ನೋಡ್ಕೊಳ್ಳಲ್ಲ ಅಂತ ಏನಾದರೂ ಗೊತ್ತಾದಾಗ ನಾವು ಅದರಿಂದ ಮತ್ತೆ ತುಂಬ ನೋವು ಪಡಬೇಕಾಗತ್ತೆ ಅಂತ ಕೆಲವು ಜನ ಭಾವಿಸ್ತಾರೆ. ಆದರೆ ಅದು ಖಂಡಿತ ಸುಳ್ಳು. ಯಾಕಂದರೆ ಯಾವುದೇ ಒಂದು ಕೆಲಸ ನಾವು ಮಾಡಬೇಕಾದಾಗ ಒಂದು ಮುಂದಾಲೋಚನೆ ಅಂತೂ ನಮಗಿರಲೇಬೇಕಲ್ವ. ಹಾಗಂದ್ಬಿಟ್ಟು ಎಲ್ಲೋ ವೃದ್ಧಾಶ್ರಮದಲ್ಲೋ ಅಥವಾ ಎಲ್ಲೋ ನಮ್ಮ ವೃದ್ಧಾಪ್ಯ ಜೀವನನ ಯಾಕೆ ಕಳಿಬೇಕು? ನಾವು ಕೂಡ ನಮ್ಮ ಒಂದು ಸೇಫ್ಟಿಯನ್ನು ನೋಡಿಕೊಂಡು ಅಥವಾ ಆ ಮಕ್ಕಳಿಗೆ ಏನು ಸವಲತ್ತನ್ನು ಕೊಡಬೇಕು ಅದನ್ನು ಕೊಟ್ಟು ನಮಗೆ ಎಷ್ಟು ಬೇಕೋ ಅದನ್ನು ಯಾಕೆ ಇಟ್ಕೊಳ್ಳೋದ್ರಲ್ಲಿ ತಪ್ಪಾ? ಅದು ಖಂಡಿತ ಇಲ್ಲ. ಹಾಗಾದರೆ ಜಾತಕರು ಯಾರು ಅವರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಸುಲಭವಾಗಿ ನಮ್ಮ ನಾಡಿ ಶಾಸ್ತ್ರದಲ್ಲಿ ಖಂಡಿತ ಅದನ್ನು ತಿಳ್ಕೊಬೋದು. ತಿಳ್ಕೊಂಡು ಆ ಮಕ್ಕಳಿಗೂ ಕೂಡ ನಾವು ಹೇಳ್ಕೊಡ್ಬೋದು, ನೋಡಪ್ಪ ಈ ರೀತಿ ಮುಂದೆ ನೀನು ನನ್ನ ನೋಡ್ಕೊಳ್ಳುವಂಥ ಸಾಧ್ಯತೆ ಕಡಿಮೆ ಇದೆ, ಆದಷ್ಟು ನೀನು ಸಂಸ್ಕಾರವನ್ನು ಕಲ್ತ್ಕೊಂಡು ಹೀಗೆ ಬೆಳೆಸು ಅಂದರೆ ನಾವು ಅವ್ರನ್ನ ಒಂದು ಉತ್ತಮ ರೀತಿಯಲ್ಲಿ ಅವ್ರಿಗೆ ಒಂದು ಅಡಿಪಾಯವನ್ನು ಹಾಕ್ಕೊಡ್ಬೋದು. ಆಗ ನಾವು ಈ ಒಂದು ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಇವತ್ತು ಈ ಸುತ್ತಮುತ್ತ ಬ್ಯಾಂಗ್ಳೂರೇ ಅಂತಲ್ಲ, ನೀವು ಎಲ್ಲೇ ನೋಡಿದ್ರೂ ಕೂಡ ಇವತ್ತು ಏರಿಯಾಗೊಂದು ವೃದ್ಧಾಶ್ರಮ ಆಗ್ತಾಯಿದೆ. ಸೊ ಹಾಗಾಗಿ ನಾವು ಕೂಡ ಒಂದು ಸಲ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ನಮ್ಮ ಮಕ್ಕಳು ನೋಡ್ಕೊಳ್ತಾರಾ ಅಥವಾ ನಮ್ಮ ಮಕ್ಕಳನ್ನ ಅವ್ರ ಮಕ್ಕಳು ನೋಡ್ಕೊಳ್ತಾರ ಎಲ್ಲವನ್ನು ತಿಳ್ಕೊಂಡು ನಾವು ಕೂಡ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಜೀವನವನ್ನು ಸುಗಮವಾಗಿ ನಾವು ಅದನ್ನು ಸಾಗಿಸ್ಬೋದಲ್ವ. ಯಾಕೆ ನಾವು ಒಂದು ಏನೂ ಗೊತ್ತಿಲ್ಲದೆ ಇರೋ ಥರ ಅವಿವೇಕಿಗಳ ಥರ ನಾವು ಜೀವನ ಮಾಡಬೇಕು ಅಲ್ವೇ? ಹಾಗಾಗಿ ತಾವೆಲ್ಲರೂ ಯಾರಿಗೆ ಇದ್ರ ಬಗ್ಗೆ ಒಂದು ಆಸಕ್ತಿ ಇದೆ, ನಮಗೂ ಕೂಡ ಮುಂದೆ ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು ಅಥವಾ ನನ್ನ ಮಕ್ಕಳನ್ನ ಅವ್ರ ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು ಅನ್ನುವ ಒಂದು ಆಸೆ, ಒಂದು ಉದ್ದೇಶ ಇರೋರು ಖಂಡಿತ ಒಮ್ಮೆ ನನ್ನನ್ನು ಸಂಪರ್ಕಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.